ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಆಚೆಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಚೆಗಡೆ ಕೆಲಸ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಅದನ್ನು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ತಿಂಡಿಗೆ ನೈಟೇ ಏನು ಮಾಡಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ. ಸೊ ಹಾಗಾಗಿ ಬೆಳಗ್ಗೆ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಪಡ್ಡು ಮಾಡೋಣ ಅಂತ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಪಡ್ಡುಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡು ಅದಾದಮೇಲೆ ಪಡ್ಡುನ ಹಾಕ್ಕೊಟ್ರು. ನಮ್ಮಮ್ಮ ಬಂದಿರೋದ್ರಿಂದ ನನಗೆ ಕೆಲಸ ಕಡಿಮೆ ಸ್ವಲ್ಪ, ಹಾಗಾಗಿ ನಮ್ಮಮ್ಮ ಪಡ್ಡುಗೆ ರೆಡಿ ಮಾಡ್ಕೊತಾಯಿದ್ರು. ನಾನು ಇನ್ನೊಂದು ಕಡೆ ಟೀಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ನಾನು ನಮ್ಮ ಯಜಮಾನ್ರಿದ್ದಾಗ ಟೀ ಕುಡಿಯೋಲ್ಲ, ತುಂಬ ಕಡಿಮೆ. ಆದರೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಡೈಲಿ ಒಂದು 3-4 ಟೈಮ್ಸ್ ಅದು ಟೀ ಬೇಕೇ ಬೇಕು. ಸೊ ಹಾಗಾಗಿ ಟೀ ಕೂಡ ಮಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸೊಪ್ಪೆಲ್ಲ ತಂದಿದ್ರು. ಸೊಪ್ಪು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮಪ್ಪ ನಾನ್ ವೆಜ್ ತಿನ್ನಲ್ಲ. ಸೊ ಅವ್ರು ಇರಬೇಕಾದ್ರೆ ನಾವು ಮಾತ್ರ ನಾನ್ ವೆಜ್ ತಿನ್ನೋದಕ್ಕೆ ನಮಗೂ ಮನಸ್ಸಾಗಲ್ಲ. ಹಾಗಾಗಿ ನಾನ್ ವೆಜ್ ಮಾಡ್ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಸೊಪ್ಪು ತಂದು ಸೊಪ್ಪಲ್ಲೇ ಸ್ವಲ್ಪ ಬಸ್ಸಾರು ಥರ ಮಾಡ್ಕೊತಾ ಇದ್ದೀನಿ. ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಫಸ್ಟು ಕುಕ್ಕರಲ್ಲಿ ಹೆಸರು ಕಾಳು, ಆಮೇಲೆ 2 ಟೊಮೆಟೊ, 1 ಈರುಳ್ಳಿ, ಖಾರಕ್ಕೆ ಬೇಕಾಗಿರೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು 2 ಕೂಗಿಸ್ಕೊಂಡೆ. ಅದಾದಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ತೆಗೆದಿಟ್ಕೊಂಡು ಅದರಲ್ಲೇ ಸೊಪ್ಪು ಹಾಕಿ 1-2 ವಿಷಲ್ ಕೂಗಿಸ್ಕೊಂಡೆ. ಮಿಕ್ಸಿ ಜಾರಿಗೆ ಬೇಯಿಸಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳು ಒಂದು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಇನ್ನೊಂದು ಕಡೆ ಸೊಪ್ಪು ಕಾಳಿಗೆಲ್ಲ ಒಗ್ಗರಣೆ ಕೊಡಬೇಕು ಅಂತ ರೆಡಿ ಮಾಡಿಕೊಂಡೆ. ಪ್ಯಾನ್ ಇಟ್ಟು ಒಲೆ ಮೇಲಿಟ್ಟು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವಿನ ಎಲೆ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕೊಂಡಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸೊಪ್ಪು ಎಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ನೀರೆಲ್ಲ ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಾಗಿ ಈ ಥರ ತುಂಬ ಇಷ್ಟ ತಿನ್ನೋದಕ್ಕೆ. ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಹಾಕ್ಕೊಂಡು ನೀರು ಎಲ್ಲ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡ್ರೆ ಬಸ್ಸಾರು ಕೂಡ ರೆಡಿ ಆಗೋಗುತ್ತೆ. ಹಾಗೆ ನಾನು ನಮ್ಮ ಯಜಮಾನ್ರಿಗೆ ಊಟ ತಗೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ಅಡುಗೆ ಎಲ್ಲ ಆದಮೇಲೆ ಅವರಿಗೆ ಊಟ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಊಟ ಕೊಟ್ಟು ಬಂದು ನಾವು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ. ಸಂಜೆ ಎದ್ದು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟೆ ಅಪ್ಪ ಅಮ್ಮಂಗೆ. ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಟೀ ಜೊತೆ ಮಿರ್ಚಿ ಅದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆ ಪಕ್ಕದಲ್ಲೇ ಬಜ್ಜಿ ಅಂಗಡಿ ಇದೆ. ಸೊ ಹಾಗೆ ಅಲ್ಲೇ ಹೋಗಿ ಬಜ್ಜಿ ಎಲ್ಲ ತೊಗೊಂಬಂದೆ. ಹಾಗೆ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ರೆಡಿ ಆದಮೇಲೆ ನಾನು ಹೆಂಗೆ ಕಾಣಿಸ್ತಾ ಇದ್ದೆ, ನಮ್ಮಮ್ಮ ನನಗೆ ಬಾಗಿನ ಕೊಟ್ಟಿದ್ರಲ್ಲ ಅದೇ ಸೀರೆನೇ ಉಟ್ಸಿದ್ರು, ಅದನ್ನೇ ಉಟ್ಕೋ ಅಂತ ಹೇಳಿ ಉಟ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು.
ಏನೋ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನನಗಂತೂ. ಇಲ್ಲೇ ಓಡಾಡ್ತೀವಿ ಡೈಲಿ, ಬಟ್ ನಾನು ಈ ದೇವಸ್ಥಾನ ನೋಡಿರಲಿಲ್ಲ ಒಂದು ಸಲನೂ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದರ್ಶನ ಎಲ್ಲ ಆಗಿ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಧ್ಯಾಹ್ನ ಮಾಡಿರೋ ಅಡುಗೆ ಎಲ್ಲ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಅದಕ್ಕೇ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮನೆಗೆ ಬಂದು ಮುದ್ದೆ ಮಾಡ್ಕೊತಾ ಇದ್ದೆ. ನಮ್ಮ ಯಜಮಾನ್ರು ಒಂದು ಕಡೆ ನನ್ನ ರೇಗಿಸ್ತಾ ಇದ್ದರು. ನಮ್ಮ ಅಣ್ಣ ಕೂಡ ಬಂದಿದ್ದ. ಇವತ್ತು ಸ್ಯಾಟರ್ಡೆ ಅಲ್ವ, ನಾಳೆ ಸಂಡೇ, ಅವನಿಗೆ ರಜೆ ಇರುತ್ತೆ. ಹಾಗೆ ಅಪ್ಪ ಅಮ್ಮನೂ ಬಂದಿದ್ರಲ್ವ ಅಂತ ಮಾತಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಅವನು ಕೂಡ ಬಂದಿದ್ದ. ಅವನು ಮನೆಗೆ ಬಂದಾಗ ಆಲ್ಮೋಸ್ಟ್ ಒಂದು 7-7:30 ಏನೋ ಆಗಿತ್ತು. ಸಿಕ್ಕಾಪಟ್ಟೆ ಮಳೆ ಇತ್ತಂತೆ, ರೋಡೇ ಕಾಣಿಸ್ತಿರ್ಲಿಲ್ಲ ಅಂತ ಅಂತಿದ್ದ. ತುಂಬ ಮಳೆಯಲ್ಲಿ ಗಾಡಿ ಎಲ್ಲ ಓಡಿಸೋದು ತುಂಬ ಭಯ ಆಗಿಬಿಡುತ್ತೆ ಯಾರಾದರೂ ಟ್ರಾವೆಲ್ ಮಾಡ್ತಿದ್ದಾರೆ ಅಂತಂದರೆ. ಅಡುಗೆ ಎಲ್ಲ ಮುಗಿಸ್ಕೊಂಡಾಯಿತು. ಊಟಕ್ಕೆ ಕರೆಯೋಕ್ಕೆ ನಮ್ಮ ಅಣ್ಣನ ಎಬ್ಸೋದೇ ಒಂದು ದೊಡ್ಡ ಸಾಹಸ. ಮೊಬೈಲಲ್ಲಿ ಮುಳುಗೋಗಿರ್ತಾನೆ, ಯಾವಾಗ ನೋಡಿದ್ರು ಅದೇನೋ ಒಂದು ಗೇಮ್ ಆಡ್ಕೊಂಡು ಕುತ್ಕೋತಾನೆ. ನನ್ನ ಚಿಕ್ಕಮ್ಮನ ಮಗನೂ ಇದ್ದಾನೆ, ಯಾವಾಗ ನೋಡಿದ್ರು ಗೇಮು. ಅದು ಏನಂತ ಕ್ರೇಜೋ ಗೊತ್ತಾಗಲ್ಲ. ಇವನಂತೂ ನಮ್ಮ ಮನೆಗೆ ಬಂದಾಗ ರೂಮ್ ಸೇರಿಬಿಡ್ತಾನೆ, ಊಟ ತಿಂಡಿಗೊಂದು ಆಚೆ ಬರ್ತಾನೆ, ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿರ್ತಾನೆ. ಊಟ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಸೇರಿ ಫೋನಲ್ಲಿ ಗೇಮ್ ಆಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಒಬ್ರನ್ನೊಬ್ರು ರೇಗಿಸ್ಕೊಂಡು, ಒಬ್ರದ್ದು ಒಂದು ಪ್ಯಾನ್ ಹೋದ ಕೂಡಲೇ ಅವರು ಫುಲ್ಲು ಫ್ರಸ್ಟ್ರೇಟ್ ಆಗಿಬಿಡ್ತಿದ್ರು. ನಮ್ಮಣ್ಣ ಅಂತೂ ನನ್ನನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಕೂತ್ಕೊಂಡಿದ್ದ. ನಮ್ಮಪ್ಪ ನಮ್ಮ ಅಮ್ಮಂದು ಕೂಡ ಅವನೇ ಆಟ ಆಡ್ಬಿಡ್ತಿದ್ದ ನನ್ನನ್ನು ಸೋಲಿಸಲೇಬೇಕು ಅಂತ ಫಿಕ್ಸ್ ಆಗಿ. ಹಾಗೆ ನಾವು ಸ್ವಲ್ಪ ರೇಗಿಸ್ಕೊಂಡು, ನಮ್ಮ ಅಣ್ಣಂದು ಯಾವುದಾದ್ರೂ ಒಂದು ಪ್ಯಾನ್ ಹೊತ್ತು ಕೂಡಲೇ ಅವನು ಫುಲ್ ಹುರ್ಕೊಂಡು ಬಿಡ್ತಾ ಇದ್ದ ಅಪ್ಪ ಅಮ್ಮನ ಮೇಲೆ, ಎಲ್ಲಿ ಸೋತೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ. ಆಮೇಲೆ ಸ್ವಲ್ಪ ಹೊತ್ತು ಹಿಂಗೆ ಗೇಮೆಲ್ಲ ಆಡಿದ್ವಿ, ಒಂದು 2-3 ಮ್ಯಾಚ್ ಆಡಿ ಅವ್ರನ್ನೆಲ್ಲ ಸ್ವಲ್ಪ ರೇಗಿಸ್ಕೊಂಡು ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.